ನಮ್ಮ ಅಜ್ಜಿ ತಾತನೇ ಅಂತೇಳಿ ಯಾರಾದರೂ ನಮ್ಮ ಸಂಬಂಧಿಕರನ್ನು ತಿಳ್ಕೊಂಡಿದ್ರು ಅಂಥವ್ರನ್ನ ಕರೆಸ್ಬೋದು. ಸತ್ತ ನಂತರ ಬಾಡಿ ದೇಹದ ಅಂಗಗಳನ್ನ ದಾನ ಮಾಡೋದು ಈ ಆ್ಯಂಗಲಿಂದ ಮಾಡಬಹುದು. ಮಾಡೋದ್ರಿಂದ ಏನು ನಮಗೆ ಬರೋ ಜನ್ಮದಲ್ಲಿ ಏನು ನಾವು ಹುಟ್ಟಿ ಮತ್ತೆ ಬರ್ತೀವಿ ಅಂತ ಏನು ಗ್ಯಾರಂಟಿ? ಮದುವೆ ಆಗ್ತಿರೋ ಹೆಣ್ಮಕ್ಳಿಗಾಗಲಿ ಅಥವಾ ಮದುವೆ ಹೆಣ್ಮಕ್ಳಿಗೂ ಸಮಸ್ಯೆಗಳಿರುತ್ತೆ. ಆಬ್ವಿಯಸ್ಲಿ ಆಗುತ್ತೆ. ಒಂದು ಫಿಶ್ ಫ್ರೈಯೋ ಬಿರಿಯಾನಿನೋ ಬೇರೆ ಯಾರ ಮನೆಗಾದರೂ ಕಳಿಸ್ಬೇಕಂದ್ರೆ ಅದಕ್ಕೊಂದು ಮೆಣಸಿನ್ಕಾಯೋ ಒಂದು ಉಪ್ಪು ಈರುಳ್ಳಿ ಇದೆಲ್ಲ ಇವತ್ತಿಗೂ ಕಬ್ಬಣ ಇದೆಲ್ಲ ಇವತ್ತಿಗೂ ಹಾಕ್ತಾರೆ. ಹೌದು ಹೌದು ಹೌದು. ಇವಾಗೆಲ್ಲ ಝೊಮ್ಯಾಟೊ ಸ್ವಿಗ್ಗಿ ಬಂದ್ಬಿಟ್ಟಿದೆ. ಮಾಡಿದ್ರೆ ಅವರೇ ಮನೆಗೆ ತಂದು ಕೊಡ್ತಾರೆ. ಆ ಝೊಮ್ಯಾಟೊ ಸ್ವಿಗ್ಗಿ ಅವ್ರಿಗೆ ಯಾರು ಮೆಣಸಿನ್ಕಾಯಿ ಈರುಳ್ಳಿ ಹಾಕೋದೇ ಇಲ್ಲ. ಈಗ ಬೇಕಾದವರು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈಗ ನಮ್ಮ ಅಜ್ಜಿ ತಾತನೇ ಅಂದ್ಕೊಳ್ಳಿ, ಯಾರಾದರೂ ಈಗ ನಮ್ಮ ಸಂಬಂಧಿಕರನ್ನು ತೀರ್ಕೊಂಡಿದ್ರು ಅಥವಾ ನನ್ನ ಬೆಸ್ಟ್ ಫ್ರೆಂಡ್ ಯಾರಾದರೂ ತೀರ್ಕೊಂಡಿದ್ರೆ ಅಂಥವ್ರನ್ನ ಕರೆಸ್ಬೋದಾ? ಕರೆಸ್ಬೋದಾ ಅಂದರೆ ಇನ್ ವಾಟ್ ಸೆನ್ಸ್? ಅಂದರೆ ಅವ್ರ ಜೊತೆ ಮಾತಾಡ್ಬೋದಾ, ಕಮ್ಯುನಿಕೇಟ್ ಮಾಡ್ಬೋದಾ ಅಂತ? ಅಂದರೆ ನಿಮಗೆ ಆ ಒಂದು ಇದಿರಬೇಕು, ನಿಮ್ಮಲ್ಲಿ ಆ ಶಕ್ತಿ ಇರಬೇಕು. ಕರೆಸಿ ಅವನನ್ನು ನೋಡಿ ನಾನು ಮಾತಾಡ್ತೀನಿ ಅನ್ನೋ ಒಂದು ಶಕ್ತಿ ಇದ್ದರೆ ಖಂಡಿತವಾಗ್ಲೂ ಕರೆಸಿ ಮಾತಾಡ್ಬೋದು. ನಿಮ್ಮಲ್ಲಿ ಆ ಸಾಮರ್ಥ್ಯ ಇರಬೇಕು. ಅಲ್ಲ, ಈಗ ನಮ್ಮ ಅಕ್ಕಪಕ್ಕ ಅವ್ರ ಪ್ರೆಸೆನ್ಸ್ ಇದ್ದರೆ ಅವಾಗ ಅವ್ರ ಜೊತೆ ಮಾತಾಡೋದು ಈಸಿ ಆಗಲ್ವಾ? ಪ್ರೆಸೆನ್ಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಪಕ್ಕದಲ್ಲಿ ಯಾವುದೋ ಒಂದು ಎಂಟಿಟಿ ಇದೆ, ನಿಮ್ಮ ಫ್ರೆಂಡೇ ಯಾರೋ ಒಬ್ಬರು ಕ್ಲೋಸ್ ಫ್ರೆಂಡ್ ಯಾರೋ ತೀರ್ಕೊಂಡಿದ್ರು, ಅವ್ರ ಎಂಟಿಟಿ ನಿಮ್ಮ ಪಕ್ಕದಲ್ಲೇ ಇದೆ ಅಂತ ಅಂದ್ಕೊಳ್ಳೋದೇನೋ ಪಕ್ಕದಲ್ಲಿದೆ ಅಂತಿರಲಿ. ನೀವು ಮಾತಾಡ್ತೀರ, ಅದಕ್ಕೆ ಅರ್ಥ ಆಗುತ್ತೆ. ಅದು ಮಾತಾಡೋದು ನಿಮಗೆಲ್ಲ ಅರ್ಥ ಆಗುತ್ತೆ. ಆ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ನಿಮ್ಮಲ್ಲಿರಬೇಕು ಅಂತ ನಾನು ಹೇಳ್ತೀನಿ. ಇರುತ್ತೆ, ಎಲ್ಲ ಕಡೆ ನೆಗೆಟಿವಿಟಿ ಇರುತ್ತೆ. ನೀವೆಲ್ಲ ನಿಮ್ಗೆ ಆ ಸಾಮರ್ಥ್ಯ ಇತ್ತು ಅಂದರೆ ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಾ, ಕಣ್ಣು ಮುಚ್ಕೊಂಡು ಹಿಂಗೆ ಕೂತ್ಕೊತೀರಾ, ಅಮ್ಮನವರು ಸ್ವಾಮಿಯವರು ಎದುರುಗಡೆ ಕಾಣಿಸ್ತಾರೆ, ಕಣ್ಣು ಮುಚ್ಕೊಂಡಾಗ ನೀವು ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡ್ಬೋದಲ್ಲ. ಅಮ್ಮ ನಾನು ಬಂದಿದ್ದೀನಿ, ಅಮ್ಮ ನಿನ್ನ ಸನ್ನಿಧಿಗೆ, ನಿನ್ನ ಆಶೀರ್ವಾದ ಇರಲಮ್ಮ, ಇರುತ್ತೆ ಬಿಡೋ ಮಗನೇ ಹೇಳಿ. ಆ ಸಾಮರ್ಥ್ಯ ನಿಮ್ಮಲ್ಲಿ ಇದ್ದರೆ ನೀವು ಖಂಡಿತವಾಗ್ಲೂ ಮಾತಾಡೋದು. ಬರೀ ನೆಗೆಟಿವ್ ಎಲ್ಲ, ನೀವು ಪಾಸಿಟಿವ್ ಜೊತೆನೂ ಮಾತಾಡ್ಬೋದು. ಅದೊಂಥರ ಮಜಾ ಇರುತ್ತೆ. ಮತ್ತು ಈಗ ಒಂದು ಒಳ್ಳೆ ಕೆಲಸ ಏನು ಅಂದರೆ ಒಬ್ಬರು ಕಾಲವಾದರೆ ಆಕ್ಸಿಡೆಂಟು ಅಥವಾ ಏನಾದರೂ ಆಗಿ ತೀರ್ಕೊಂಡ ನಂತರ ನೇತ್ರದಾನ ಮಹಾದಾನ ಅಲ್ವಾ? ಕೆಲವರು ಬಾಡಿ ಪಾರ್ಟ್ಸ್ನ ದಾನ ಮಾಡ್ತಾರೆ ಹಾಸ್ಪಿಟಲ್ಸ್ಗೂ ಅಥವಾ ಯಾರಿಗಾದ್ರೂ ಬೇರೆ ಅವಶ್ಯಕತೆ ಇದ್ದವ್ರಿಗೆ. ಇನ್ನು ಕೆಲವರಲ್ಲಿ ಒಂದು ನಂಬಿಕೆ ಇದೆ ನೇತ್ರದಾನ ವಿಚಾರವಾಗಿ. ಕೆಲವರು ಯಾರೋ ಒಂದು ಹುಚ್ಚು ಮಾತುಗಳೆಲ್ಲ ಹೇಳ್ತಿದ್ರು ಒಂದು ಸಾರಿ, ಇದೇ ಥರ ನಾನೇನೋ ಎಕ್ಸಾಂಪಲ್ ಕೊಟ್ಟಾಗ, ಇಲ್ಲ ಮತ್ತು ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ ಕಣ್ಣೀರಲ್ವ ಅಂತ, ಆ ಥರದ್ದೆಲ್ಲ ಶಿಟ್ ಥಿಂಗ್ಸ್. ಈ ಥರ ಸತ್ತ ನಂತರ ಬಾಡಿ ದೇಹದ ಅಂಗಗಳನ್ನ ದಾನ ಮಾಡೋದು ಈ ಆ್ಯಂಗಲಿಂದ ಮಾಡಬಹುದು. ಮಾಡೋದ್ರಿಂದ ಏನು ನಮಗೆ ಬರೋ ಜನ್ಮದಲ್ಲಿ ಏನು ನಾವು ಹುಟ್ಟಿ ಮತ್ತೆ ಬರ್ತೀವಿ ಅಂತ ಏನು ಗ್ಯಾರಂಟಿ? ಅಲ್ಲ, ಇದು ಒಂದು ಸ್ಟುಪಿಡ್ ಕ್ವಶನ್, ಬಟ್ ಎಷ್ಟೋ ಜನಕ್ಕೆ ಒಂಥರ ಇದು ನಿಮ್ಮ ಪಾಯಿಂಟ್ ನನಗೆ ನಂಬಿಕೆ ಇರತ್ತೆ. ಇದು ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು ಏನು ಅಂತ. ಇವಾಗ ನಾವು ಏನೋ ಒಬ್ಬ ವ್ಯಕ್ತಿ ತೀರೋದ, ಅವನ್ನ ಬಾಡಿ ಪಾರ್ಟ್ಸ್ನ ಇನ್ನೊಬ್ರಿಗೆ ದಾನ ಮಾಡ್ತೀವಿ. ಸೊ ಇವನ್ ಬಾಡಿಲಿರೋ ಪಾರ್ಟ್ಸ್ ಖಾಲಿ ಆಗೋಗಿರುತ್ತೆ. ಮತ್ತೆ ಇನ್ನೊಂದು ಜನ್ಮ ಕೊಟ್ಟಾಗ ಆ ಬಾಡಿಲಿ ಆ ಪಾರ್ಟ್ಸ್ ಇರಲ್ಲ, ಅದೇ ಬಾಡಿಲಿ ಅಂತ ನಿಮ್ಮ ಪ್ರಶ್ನೆ ಇರೋದು. ಈ ಥರ ಒಂದು ನಂಬಿಕೆ ಇದೆ ಜನರಲ್ಲಿ ಅಂತ ಹೇಳ್ತಾರೆ. ಆ ಥರ ಏನೂ ಇಲ್ಲ. ಬಾಡಿ ಪಾರ್ಟ್ಸ್ನ ದಾನ ಮಾಡಬಹುದು, ಇನ್ನೊಬ್ರಿಗೆ ಅದು ಇಲ್ದಿರೋರ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಒಂದು ಈ ಬರೋ ಜನ್ಮದಲ್ಲಿ ನಾನು ಮತ್ತೆ ಹುಡ್ತೀನಿ ಅಂತ ಏನು ಗ್ಯಾರಂಟಿ ಅಂತ ನಾನು ಕೇಳ್ತಿರೋದು. ಬರೋ ಜನ್ಮ ಇನ್ನೊಂದು ಜನ್ಮ ಇದೆ ಅಂತ ಏನು ಗ್ಯಾರಂಟಿ? ಹಂಗೆ ನೋಡ್ಬೇಕಂದ್ರೆ ನಮ್ಮ ಗಾಂಧಿ ತಾತ ಎಲ್ಲೋದ್ರು, ನೆಹರು ಎಲ್ಲೋದ್ರು, ಮತ್ತೆ ಬರಲೇ ಇಲ್ಲ ಅವರು, ಇನ್ನೊಂದು ಜನ್ಮಕ್ಕೆ ಬರಲೇ ಇಲ್ಲ. ಇನ್ನೂ ಸಾಕಷ್ಟು ಜನ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವರೆಲ್ಲ ಮತ್ತೆ ಬರಲೇ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಎಲ್ಲೋದ್ರು, ಮತ್ತೆ ಬರಲೇ ಇಲ್ಲ. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ಎಲ್ಲೋದ್ರು, ಬರಲೇ ಇಲ್ಲ ಮತ್ತೆ ಇನ್ನೊಂದು ಜನ್ಮ. ಮನುಷ್ಯನ ಒಂದೇ ಜನ್ಮ, ಹುಟ್ದ, ಏನು ಕರ್ಮ ಮಾಡ್ದ, ಹೋದ ಅಷ್ಟೇ. ಎರಡು ದಾರಿ ಕೊಟ್ಟಿದ್ದಾನೆ ಮನುಷ್ಯನ ಹುಟ್ಟಿಸ್ಬಿಟ್ಟು. ಆ ಸೃಷ್ಟಿಕರ್ತ ಏನು ಸೃಷ್ಟಿ ಮಾಡಿದ್ದಾನೆ ನಮ್ಮನ್ನು ಕೊಟ್ಟು ಎರಡು ದಾರಿ ಕೊಟ್ಟಿದ್ದಾನೆ. ಒಂದು ಧರ್ಮದ ದಾರಿ, ಒಂದು ಅಧರ್ಮದ ದಾರಿ. ಹಿಂದೆಗಡೆ ಕರ್ಮಾನ್ ಬಿಟ್ಬಿಟ್ಟವನೆ. ನಮ್ಮ ಹಿಂದೆಗಡೆ ಬಿಟ್ಬಿಟ್ಟು, ನಾಯಿಗಳನ್ನ ಬಿಡ್ತೀವಲ್ಲ, ಈ ಚೂ ಅಂದ್ಬಿಟ್ಟು ಆ ಥರ ಕರ್ಮಾನ್ ಹಿಂದೆ ಬಿಟ್ಬಿಟ್ಟವನೆ. ಎರಡು ದಾರಿ ಕೊಟ್ಬಿಟ್ಟವನೆ. ಯೋಚನೆ ಮಾಡೋಕ್ಕೆ ತಲೆಯಲ್ಲಿ ಬುದ್ಧಿ ಕೊಟ್ಬಿಟ್ಟವನೆ.
ನೋಡಪ್ಪ, ತಲೆಯಲ್ಲಿ ಬುದ್ಧಿ ಕೊಟ್ಟಿದ್ದೀನಿ, ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದೀನಿ, ಒಂದು ಧರ್ಮ ಇದೆ, ಒಂದು ಅಧರ್ಮ ಇದೆ, ಯಾವುದನ್ನ ಆಯ್ಕೆ ಮಾಡ್ತೀಯ ಮಾಡು, ನಿನ್ನಿಂದೆ ಒಂದನ್ನು ಬಿಟ್ಟಿದ್ದೀನಿ, ಬಿಟ್ಟಿದ್ದೀನಿ, ನೀನು ಏನು ಮಾಡ್ತೀಯ ಅದಕ್ಕೆ ಅದು ಪ್ರತಿಫಲ ಕೊಡ್ತಾ ಹೋಗುತ್ತೆ. ಇವಾಗ ಯಾವ ದಾರಿ ಆಯ್ಕೆ ಮಾಡ್ಕೊತೀರೋ ಮಾಡ್ಕೊಳ್ಳಿ. ಧರ್ಮದ ದಾರಿಲಿ ಹೋಗ್ತೀರಾ, ನೀವು ಧರ್ಮದ ದಾರಿಯಲ್ಲಿ ಹೋದರೆ ತಣ್ಣಗೆ ಬರ್ತಾನೆ ಅವ್ನು, ಹಿಂದೆ ಬರೋನು, ಕೂಲ್ ರಾಜ ಕೂಲ್ ಅಂದ್ಬಿಟ್ಟು. ಅಧರ್ಮದ ದಾರಿಲಿ ನಡೆದ್ರೆ ಅವನು ರೊಚ್ಚಿಗೆದ್ದು ಬರ್ತಾನೆ, ಕೊಡ್ತಾನೆ ಕೆಲಸ, ಬಟ್ ಕೊಡ್ತಾನೆ. ಸಮಯ ಹಿಡಿಯುತ್ತೆ, ಬಟ್ ಕೊಡ್ತಾನೆ. ಕೊಟ್ಟಾಗ ನಾವು ತಡ್ಕೊಳ್ಳಲ್ಲ. ಒಳ್ಳೆ ಕೆಲಸ ಮಾಡ್ದೆ ಒಳ್ಳೆ ಕರ್ಮ, ಕೆಟ್ಟ ಕೆಲಸ ಮಾಡ್ದೆ ತಕ್ಕಂತೆ ಶಿಕ್ಷೆ. ಆವಾಗಲೇ ಇದು ಹೇಳ್ತಿದ್ರೆ ನೀವು ಈ ಮೋಹಿನಿ ವಿಚಾರವಾಗಿ, ಮದುವೆ ಆಗ್ತಿರೋ ಹುಡುಗರಿಗೆ ಸಮಸ್ಯೆ ಇವಳಿಂದ ಅಂತಂದ್ಬಿಟ್ಟು, ಇದು ಹುಡುಗರಿಗೆ ಸಂಬಂಧಪಟ್ಟಿದ್ದು. ಅದೇ ಥರ ಮದುವೆ ಆಗ್ತಿರೋ ಹೆಣ್ಮಕ್ಳಿಗಾಗಲಿ ಅಥವಾ ಮದುವೆ ಹೆಣ್ಮಕ್ಳಿಗೂ ಸಮಸ್ಯೆಗಳಿರುತ್ತೆ. ಆಬ್ವಿಯಸ್ಲಿ ಆಗುತ್ತೆ. ಅದು ಯಾರಿಂದ? ಗಂಡು ಎಂಟಿಟಿ ಇರುತ್ತಲ್ಲ, ಮೆನ್ ಎಂಟಿಟಿ, ಏನು ನೆಗೆಟಿವ್ ಎಂಟಿಟಿ ಇರುತ್ತೆ ಅವರಿಂದ ಆಗುತ್ತೆ. ಯಾರನ್ನ ತುಂಬಾ ಏನಂತೀವಿ ಅದನ್ನು, ಸುಂದರವಾಗಿದ್ದರೆ ಸುಂದರವಾಗಿ ಅದು ಹೆಣ್ಣುಮಕ್ಕಳು ಇರುವಂಥದ್ದು. ನಾನು ಈ ಎಂಟಿಟಿ ನಾನು ಹೇಳ್ತಿರೋದು, ಆಸೆ ಬೈಕೆಗಳು ಜಾಸ್ತಿ ಇದ್ದು, ಅದು ಆತ್ಮನೇ ಅಂತ ಅಲ್ಲ, ನೆಗೆಟಿವ್ ಎಂಟಿಟಿಲೂ ಇದ್ದಾವೆ ಅದರಲ್ಲೂ ಬೇರೆ ಬೇರೆ ಪಂಗಡಗಳಿದ್ದಾವೆ. ಅವ್ರುಗಳು ಕೂಡ ಅಟ್ಯಾಕ್ ಮಾಡ್ತಾರೆ, ಅವ್ರುಗಳು ಕೂಡ ಈ ಥರ ಸಂಭೋಗ ಮಾಡ್ತಾರೆ. ಸಾಕಷ್ಟು ಕೇಸಸ್ ಇದೆ ಆ ಥರದ್ದು. ಅವ್ರಿಗೂ ಕೂಡ ಇದೇ ರೀತಿ ಮದುವೆ ಆಗಕ್ಕೆ ಕೊಡಲ್ಲ, ಈ ರೀತಿ ಅವರಲ್ಲೂ ಸಮಸ್ಯೆಗಳು ಸಾಕಷ್ಟು ಹುಟ್ಟಾಕತ್ತೆ. ಇವಾಗ ನೋಡಿ, ಸೈನ್ಸ್ ಇಷ್ಟು ಅಡ್ವಾನ್ಸ್ ಆದರೂ, ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದ್ರು, ಇವಾಗ ಎಲ್ಲ ಮನೆಗಳು, ಬಹುತೇಕ ಮನೆಗಳಲ್ಲಿ ಈಗ ಆಫ್ಕೋರ್ಸ್ ರಿಲೇಟ್ ಮಾಡ್ಕೋತಾರೆ. ನಾನ್ ವೆಜ್ಗಳು ಮಾಡೋ ಮನೆಗಳಲ್ಲಿ ಅಮ್ಮಂದರು ಇವಾಗಲೂ ಅಷ್ಟೇ, ಒಂದು ಮಟನ್ ಸಾರೋ, ಒಂದು ಫಿಶ್ ಫ್ರೈಯೋ, ಬಿರಿಯಾನಿನೋ ಬೇರೆ ಯಾರ ಮನೆಗಾದರೂ ಕಳಿಸ್ಬೇಕಂದ್ರೆ ಫುಡ್ಡೆಲ್ಲ ಪ್ಯಾಕ್ ಮಾಡಿ ಅದಕ್ಕೊಂದು ಮೆಣಸಿನ್ಕಾಯೋ, ಒಂದು ಉಪ್ಪು, ಒಂದು ಇದ್ದಿಲು, ಇದ್ದಿಲು, ಆಮೇಲೆ ಇದು ಈರುಳ್ಳಿ, ಇದೆಲ್ಲ ಇವತ್ತಿಗೂ ಕಬ್ಬಣ, ಇದೆಲ್ಲ ಇವತ್ತಿಗೂ ಹಾಕ್ತಾರೆ. ಹೌದು. ಬಟ್ ಇವತ್ತಿಗೂ ಹಾಕ್ತಾರೆ ಅಂದರೆ ನಾನು ಒಪ್ಪಲ್ಲ. ಹಳ್ಳಿಗಳ ಕಡೆ ಇರ್ಬೋದೇನೋ ಇವತ್ತಿಗೂ. ನಾವೆಲ್ಲ ಅವಾಗ 5ನೇ ಕ್ಲಾಸು 6ನೇ ಕ್ಲಾಸ್ ಇದ್ದಾಗ ನಾವುಗಳೇ ಇವಾಗ ನಮ್ಮ ಚಿಕ್ಕವನ ಮನೆಗೆ, ದೊಡ್ಡಮ್ಮನ ಮನೆಗೆ, ಇಲ್ಲ ಚಿಕ್ಕಪ್ಪನ ಮನೆಗೆ ಕ್ಯಾರರಲ್ಲಿ ಹಾಕಿ ಕಳಿಸೋರು ನಾವು ಕೊಟ್ಟಿದ್ದೀವಿ. ಅದನ್ನು ಆ ಥರ ತೊಗೊಂಡೋಗಿ ಅಂದರೆ ಒಂದೇ ಏರಿಯಾದಲ್ಲ ಆಜು ಬಾಜು ಗಲ್ಲಿಗಳಲ್ಲಿ ಇರ್ತಿದ್ವಿ, ತೊಗೊಂಡೋಗಿ ಕೊಡ್ತಿದ್ವಿ. ಆ ಥರ ನಡೆದಿದೆ. ಇವಾಗೆಲ್ಲ ಝೊಮ್ಯಾಟೊ, ಸ್ವಿಗ್ಗಿ ಬಂದ್ಬಿಟ್ಟಿದೆ. ಮಾಡಿದ್ರೆ ಅವರೇ ಮನೆಗೆ ತಂದು ಕೊಡ್ತಾರೆ. ಆ ಝೊಮ್ಯಾಟೊ, ಸ್ವಿಗ್ಗಿ ಅವ್ರಿಗೆ ಯಾರು ಮೆಣಸಿನ್ಕಾಯಿ ಈರುಳ್ಳಿ ಹಾಕೋದೇ ಇಲ್ಲ. ಅಲ್ಲ, ಈ ಆಚರಣೆಗಳು, ಈಗ ನಾನು ಲಾಸ್ಟ್ ಟೈಮು ಮುಂಬೈಗೆ ಒಂದು ಮೀಟಿಂಗ್ ಹೋಗಿದ್ದೆ. ಕಜ್ಜಾಯ ಮಾಡಿದ್ರು ನಮ್ಮಮ್ಮ. ಅದು ಲಗೇಜಲ್ಲಿ ಹಾಕ್ತಾ ಕಜ್ಜಾಯ ಹಾಕಿದ್ರು. ನಂಗೆ ಗೊತ್ತಿಲ್ಲ, ಚೆಕ್ಕಿನಲ್ಲಿ ಹೋದಾಗ ಹಿಡಿದ್ರು ಬ್ಯಾಗು, ನೋಡಿದ್ರೆ ಕಜ್ಜಾಯದ ಜೊತೆಗೆ ಇಷ್ಟುದ್ದ ಮೊಳೆಗಳು ಹಾಕಿದ್ರು. ಕಜ್ಜಾಯಕ್ಕೂ ಏನು ಸಂಬಂಧ? ಅಫ್ಕೋರ್ಸ್ ಕಜ್ಜಾಯನೂ ಅಷ್ಟೇ ಅದೇ ಎಫೆಕ್ಟ್ ಕೊಡುತ್ತಾ? ಕಜ್ಜಾಯನೂ ಅದೇ ಎಫೆಕ್ಟ್ ಕೊಡುತ್ತೆ. ಈ ಕಜ್ಜಾಯದ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಇಲ್ಲ, ಈಗ ಪಾಡ್ಕಾಸ್ಟ್ ನೋಡ್ತಾರೆ ಎಷ್ಟೋ ಜನ ಅಮ್ಮಂದರು ಮಾಡ್ತಾರೆ ಈ ಕೆಲಸ, ಕಜ್ಜಾಯಕ್ಕೂ ಹಾಕ್ತಾರೆ. ಇದು ಅಲ್ಲ, ಪರ್ಟಿಕ್ಯುಲರ್ ಏನೋ ರೀಸನ್ ಇರುತ್ತಲ್ಲ. ನಾನ್ ವೆಜ್ ಅಂದರೆ ಓಕೆ, ಆಬ್ವಿಯಸ್ಲಿ ನಾನ್ ವೆಜ್ ಕಜ್ಜಾಯ ಅಂದರೂ ಅದರ ಕಜಾಯ ಪ್ರಿಯರು ಇದ್ದಾರೆ. ಹಂಗಾದ್ರೆ ನೆಗೆಟಿವ್ಸಲ್ಲಿ ಕಜಾಯ ಪ್ರಿಯರು ಇದ್ದಾರೆ. ಈಗ ನಿಮ್ಮಲ್ಲಿ ನಿಮ್ಮ ಅಮ್ಮಂದ್ರೆ ಏನಾದರೂ ಈ ಥರ ಕೆಲಸ ಮಾಡಿದರೆ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ. ಖಂಡಿತ ಮಾಡಿ. ಈಗ ಮನೆಗಳಲ್ಲಿ ಯಾವುದೇ ಥರದ ನೆಗೆಟಿವ್ಸ್ ಇರಬಾರ್ದು, ಮನೇನ ಫುಲ್ ಪಾಸಿಟಿವ್ ಆಗಿ ನಾವು ಇಟ್ಕೊಬೇಕು ಅಂದರೆ ಮನೆಗೆ ಏನೇನೆಲ್ಲ ಮಾಡಬೇಕು ಮನೆ ಪ್ರೊಟೆಕ್ಷನ್ಗೆ? ಫಸ್ಟ್ ಥಿಂಗು, ನಿಮ್ಮ ಮನೆ ದೇವರುಗಳು ಯಾರಿರ್ತಾರೋ ಅವ್ರುಗಳ್ದು ಯಾವ ವಾರದಲ್ಲಿ ಯಾವ ದಿನ ಅವ್ರದ್ದು, ಅದು ಪರ್ಟಿಕ್ಯುಲರಾಗಿ ಆ ದಿನ ಅವ್ರಿಗೆ ಒಳ್ಳೆ ಜೋಶಾಗಿ, ನೀವು ಜೋಶಾಗಿರ್ಬೇಕು. ಫಸ್ಟು ಪೂಜೆ ಮಾಡೋಕ್ಕೆ ಮುಂಚೆ ನೀವು ಜೋಶಾಗಿರಬೇಕು. ಆ ಜೋಶಕ್ಕೆ ಪೂಜೆ ಮಾಡಿ, ಅವ್ರಿಗೆ ಏನೇನು ನೈವೇದ್ಯಕ್ಕೆ ಇಡಬೇಕು ಅವೆಲ್ಲ ಇಡಿ, ಅವ್ರಿಗೆ ಏನೇನು ಕೊಡಬೇಕು ಅವೆಲ್ಲ ಕೊಡಿ, ಒಳ್ಳೆ ಧೂಪ ಹಾಕಿ ಮನೆಯಲ್ಲಿ. ಇವೆಲ್ಲ ಮಾಡೋದಕ್ಕೆ ಮುಂಚೆ ಅರ್ಶಿನದ ನೀರಲ್ಲಿ ಸ್ವಲ್ಪ ಅರಿಶಿನ ಬೆರೆಸ್ಕೊಂಡು, ಒಂದು ಸ್ವಲ್ಪ ಗಂಗಾಜಲ, ನ್ಯಾಚುರಲ್ ಏನು ವಾಟರ್ ಇದೆ ಆ ಗಂಗಾಜಲನ ಬೆರೆಸ್ಕೊಂಡು, ಒಂದು ಸ್ವಲ್ಪ ಅದರಲ್ಲಿ ರೋಸ್ ವಾಟರ್ ಅದನ್ನು ಹಾಕ್ಕೊಂಡು ಪೂರ್ತಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳಿ. ಶುದ್ಧಿ ಮಾಡಾದ ನಂತರ ದೇವ್ರ ಮನೆಯೂ ಶುದ್ಧಿ ಮಾಡಿ, ಆ ದೇವ್ರ ಮನೆ ಒಳಗಡೆ ಇಟ್ಟಿರುವಂತಹ ಏನು ವಸ್ತುಗಳಿದೆ, ಫೋಟೋಸ್ ಆಗಲಿ, ವಿಗ್ರಹಗಳಾಗಲಿ, ಅಥವಾ ಏನೇ ಯೂಸ್ ಮಾಡುವಂತಹ ಸಾಮಗ್ರಿಗಳು ಏನೇನಿದೆ, ತೊಳೆಯುವಂಥದ್ದು, ಒರೆಸೋವಂಥದ್ದು, ಅದನ್ನೆಲ್ಲ ಈ ನೀರಲ್ಲೇ, ಇಂತಹ ನೀರಲ್ಲೇ ಶುದ್ಧಿ ಮಾಡಿಕೊಂಡು ಮತ್ತೆ ಪ್ಲೇಸ್ಮೆಂಟ್ ಮಾಡಿ ಅವ್ರಿಗೆ ಏನೇನು ಬೇಕು ಅವೆಲ್ಲ ಹಾಕಿ, ಒಂದೊಂದು ಶಕ್ತಿಗಳದ್ದು, ಒಂದೊಂದು ದೇವ್ರದ್ದು ಒಂದೊಂದು ರೀತಿ ಇರುತ್ತೆ ಪದ್ಧತಿ, ಆಚರಣೆಗಳು. ಅದ್ರ ತಕ್ಕಂತೆ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದನ್ನೆಲ್ಲ ಹಾಕಿ ನೈವೇದ್ಯಕ್ಕೆಲ್ಲ ಇಟ್ಟು ಒಂದು ಜೋರಾಗಿ ಒಂದು ಪೂಜೆ ಮಾಡಿ, ಅವರು ಆ ದಿನ ಆಲ್ಮೋಸ್ಟ್ ಮಂಗಳವಾರ ಶಕ್ತಿಗಳಿದಿರ್ತವೆ ಅಮ್ಮನವ್ರದ್ದು,
ಇನ್ನು ಶನಿವಾರ ಸ್ವಾಮಿಯವ್ರದ್ದು, ಕೆಲವು ಒಬ್ಬೊಬ್ಬರು ಸೋಮವಾರ ಶಿವ ಅವ್ರದ್ದು, ಈ ಥರ ಇರುತ್ತೆ ಪರ್ಟಿಕ್ಯುಲರಾಗಿ. ಆ ದಿನ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಈ ಅರ್ಶಿನದ ನೀರದು ಏನು ಹೇಳಿದೆ ನಾನು ಮನೆ ಶುದ್ಧಿ ಮಾಡೋದು, ಇದು ಅಮಾವಾಸ್ಯೆ ಹುಣ್ಣಿಮೆಗೆ ಇದನ್ನು ಮಾಡಿ ಕಂಪಲ್ಸರಿ. ಅಮಾವಾಸ್ಯೆ ಹುಣ್ಣಿಮೆಗೆ ಸ್ವಲ್ಪ ಇನ್ನೂ ಜೋರಾಗಿ ಮಾಡಿ ಪೂಜೆನ. ಅವ್ರಿಗೆಲ್ಲ ಆ ಟೈಮಲ್ಲೇ ಪವರ್ಗಳು ಅವರೆಲ್ಲ ಕೊಟ್ಟಾಗ ನೀವೇನು ಮಾಡ್ತೀರ ಅವ್ರುಗಳು ಸ್ವಲ್ಪ ಹೆವಿ ಡ್ಯೂಟಿ ಹಾಕ್ತಾರೆ ಅವ್ರ ಮನೆಗೆ, ಸೇಫ್ಟಿ ಪ್ರೊಟೆಕ್ಷನ್ಗೆ. ನಾವು ಯಾವಾಗ ಇಲ್ಲಿ ನಾವು ಸುಸ್ತಿ ಮಾಡ್ತೀವೋ, ನೋಡೋಣ ಬಿಡು ಬರೋವಾರ ಮಾಡೋಣ ಬಿಡು, ಸರಿ ಎಷ್ಟೋ ಈ ಥರ ಮಾಡಿದಾಗ ಏನಾಗುತ್ತೆ, ಅವರು ಬರೋವಾರ ನೋಡ್ಕೊಂಡು ಬಿಡು ಸುಮ್ಮನೆ ಆಗ್ಬಿಡ್ತಾರೆ. ಇಲ್ಲೆಲ್ಲ ಹೆಂಗೆ ಅಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನೀನು ಮಾಡು ಕರೆಕ್ಟಾಗಿ ನೀನು ಪಾಲನೆ ಮಾಡ್ಕೊಂಡು ನಾನು ನಿನ್ನನ್ನು ಕಾಯ್ತೀನಿ, ನೀನು ಮಾಡಲ್ವಾ ಅವಾಗಲ್ಲೇ ನೀನಿಲ್ಲ ಅಂದರೆ ಇನ್ನೊಬ್ಬ ಅಂತ ಹೋಗ್ಬಿಡ್ತಾರೆ. ಇಷ್ಟೇ ಶಕ್ತಿಗಳು. ನಿನ್ನ ಹತ್ರ ನನಗೆ ಪ್ರೀತಿ ಸಿಗ್ತಾ ಇಲ್ವಾ, ನಾನು ಅವನ ಹತ್ರಕ್ಕೆ ಹೋಗ್ತೀನಿ, ಅವನು ನನಗೆ ಚೆನ್ನಾಗಿ ನೋಡ್ಕೊತಾನೆ, ಇಷ್ಟೇ. ಸೊ ಅದನ್ನು ಕರೆಕ್ಟಾಗಿ ಪಾಲನೆ ಮಾಡ್ಕೊಂಡು ಹೋಗಿ ಎಲ್ಲರಿಗೂ ಸೇಫ್ಟಿ ಇರುತ್ತೆ, ಮನೇನೂ ಸೇಫ್ಟಿ ಇರುತ್ತೆ. ಮನೇನೂ ಆ ಥರ ಮಾಡಲ್ಲ ಆಲ್ಮೋಸ್ಟ್ ಶಕ್ತಿಗಳು. ಒಳ್ಳೆ ಅಮ್ಮ ಅಂದರೆ ಅಮ್ಮನೇ, ಮಗನ್ನ ಯಾವ ರೀತಿ ನೋಡ್ಬೇಕು ಅದೇ ರೀತಿ ನೋಡೋದು. ನಾನು ಹೇಳ್ತಾ ಇರೋದು ಆ ಥರ ಕೇರ್ಲೆಸ್ ಮಾಡಬೇಡಿ ಅಂತ, ಅಲ್ಲಿವರೆಗೂ ಲೀನಿಯನ್ಸ್ ಕೊಟ್ಟು ಆ ಥರ ಹೋಗೋ ಥರ ಮಾಡ್ಕೋಬೇಡಿ ಅಂತ. ಯಾಕಂದರೆ ನಾವು ಯಾವಾಗ ಇದನ್ನೆಲ್ಲ ಈ ಪದ್ಧತಿಗಳನ್ನೆಲ್ಲ ನಾವು ನಿಲ್ಲಿಸ್ತಾ ಹೋಗ್ತೀವೋ ಅಲ್ಲಿ ಥರ್ಡ್ ಪಾರ್ಟಿಗೆ ಅನುಕೂಲ ಆಗುತ್ತೆ, ಅಲ್ಲಿ ಅವನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ. ಆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಡಿ, ನೀವು ಸ್ಟ್ರಾಂಗ್ ಮಾಡ್ತಾ ಹೋಗಿ. ಆ್ಯಂಡ್ ಎಷ್ಟೋ ಮನೆಗಳಲ್ಲಿ ಪ್ರೀತಿಯಿಂದ ಸಾಕಿರ್ತಾರೆ ಅವರ ಪೆಟ್ಸ್, ಅವ್ರ ಮನೆ ನಾಯಿಗಳಾಗ್ಬೋದು, ಬೆಕ್ಕಾಗ್ಬೋದು, ಫಿಶ್ ಟ್ಯಾಂಕಲ್ಲಿ ಫಿಶಸ್ ಆಗ್ಬೋದು. ಕೆಲವೊಂದು ಸಾರಿ ಕಾರಣನೇ ಇರಲ್ಲ, ಇದ್ದಕ್ಕಿದ್ದಂಗೆ ಪ್ರಾಣಿಗಳು ತೀರ್ಕೊಂಡ್ಬಿಡುತ್ತೆ. ಅವಾಗ ತುಂಬ ಸರಿ ಅಂತಾರೆ, ಓ ನಿಮಗೇನೋ ಗಂಡಾಂತರ ಇತ್ತು ಪಾಪ ಅದು ತೊಗೊಂಡು ಹೋಯಿತು ಅಂತಂದ್ಬಿಟ್ಟು. ಇದು ನಿಜನಾ ಇದು? ಇಲ್ಲ, ಏನಾಗುತ್ತೆ ಇಲ್ಲಿ ಎಲ್ಲ ಟೈಮಲ್ಲೂ ಅದನ್ನು ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಕಾಯಿಲೆ ಬಂದು ನಾಯಿಗಳು ಹೋಗಿರ್ತವೆ, ಆ ಥರನೂ ಸಿಚುವೇಶನ್ಸ್ ಇರುತ್ತೆ. ಬಟ್ ನೋಡ್ಬೇಕು ಆ ಸಿಚುವೇಶನ್ ಏನು ಸಿಚುವೇಶನಲ್ಲಿ ಹೋಗಿದೆ. ಚೆನ್ನಾಗಿದ್ದು ನಾಯಿ ಹೋಗ್ಬಿಡ್ತಾ, ಆಬ್ವಿಯಸ್ಲಿ ಅಂದ್ಕೊಳ್ಳಿ ಏನೋ ಒಂದು ಗಂಡಾಂತರ ಇತ್ತು ಅದು ನಾಯಿ ತೊಗೊಂತು ಅಂತ. ಕಾಯಿಲೆ ಇದ್ದು ಅದಕ್ಕೇನೋ ಒಂಥರ ಫಿಸಿಕಲಿ ಅದಕ್ಕೆ ಪ್ರಾಬ್ಲಮ್ ಇದ್ದು ಆ ಥರ ಹೋಗಿದರೆ ಅದನ್ನು ಕನ್ಸಿಡರ್ ಮಾಡಲ್ಲ ಇದಕ್ಕೆ. ಆಬ್ವಿಯಸ್ಲಿ ಆ ಥರ ಸಾಕಿರೋ ಮನೆಗಳಲ್ಲಿ, ಪೆಟ್ಸ್ ಇರುವಂತಹ ಮನೆಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಟೆಂಪ್ಟ್ ಆದಾಗ ಆಲ್ಮೋಸ್ಟು ಪೆಟ್ಗಳಿಗೆ ಪೆಟ್ಟು ಬೀಳೋದು. ಈಗ ನೀವು ಎಷ್ಟು ಕೇಸಸ್ ಹ್ಯಾಂಡಲ್ ಮಾಡಿರ್ತೀರಲ್ಲ, ಈ ಬ್ಲ್ಯಾಕ್ ಮ್ಯಾಜಿಕ್ಗಳಾಗಿದ್ದರೆ ಯಾವ ಕಾರಣಕ್ಕೋಸ್ಕರ ಆಗಿರುತ್ತೆ ಜಾಸ್ತಿ? ನಗ್ತೀರಾ ನಿಮ್ಗೆ ಹೇಳಿದ್ರೆ? ಲವ್ವು ಇಲ್ಲ. ನನಗೆ ಬಂದಿರೋದ್ರಲ್ಲಿ ಆಲ್ಮೋಸ್ಟ್ ಒಂದು 75 to 80% ಆಸ್ತಿ ವಿಚಾರ. ಆಸ್ತಿ? ಸ್ವಂತ ಅಣ್ಣ ತಮ್ಮಂದರು ಅಕ್ಕ ತಂಗಿರ ಮೇಲೆ ಚೆನ್ನಾಗಿರ್ತಾರೆ. ನಾನು ನೀವು ಅಣ್ಣ ತಮ್ಮದಿರು, ಏನು ರಾಜೇಶ್ ಚೆನ್ನಾಗಿದ್ದೀರಾ, ಅಲ್ಲಿ ಹಿಂದೆಗಡೆ ಹೋಗ್ಬಿಟ್ಟಾರೆ ಇಟ್ಬಿಟ್ಟಿರ್ತೀನಿ ಆಪು. ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದಂಥ ಮಕ್ಕಳು. ದುಡ್ಡಿನ ಮುಂದೆ ತಾಯಿ ಮಕ್ಕಳು ಅವೆಲ್ಲ ಸೆಂಟಿಮೆಂಟ್ ಇಲ್ಲ. ದುಡ್ಡಿದ್ರೆ ಎಲ್ಲ, ಆಸ್ತಿ ಇದ್ದರೆ ಎಲ್ಲ. ಅಲ್ಲೊಂದು ಎಕರೆ ಆಯಿತಾ ಅದು ನನಗೇ ಬೇಕು, ನಿನಗೆ ನೋಡೋಣ ಬಿಡು, ಆ ಥರ ಜನ ಜೊತೆಯಲ್ಲೇ ಇರ್ತಾರೆ, ಚೆನ್ನಾಗೇ ಇರ್ತಾರೆ, ಒಂದೇ ಮನೆಯಲ್ಲೇ ಇರ್ತಾರೆ. ವಿಲನ್ಗಳು. ನಾವು ಅವ್ರ ಮನೆಗಳ್ಗೆ ಹೋದಾಗ ಹೆಂಗೆ ಕೆಲಸ ಮಾಡ್ತೀರಾ, ವಿಲನ್ನು ಅಲ್ಲೇ ಅವನೇ, ಏನು ಕೆಲಸ ಮಾಡ್ತೀರಾ? ಅವ್ರು ನಾಟಕ ಮಾಡ್ತಿರ್ತಾರೆ ಇವ್ರ ಮುಂದೆ. ನಾವು ಹೇಳಂಗಿಲ್ಲ ಬಿಡೋಂಗಿಲ್ಲ, ಸೈಲೆಂಟಾಗಿ ಅಂದ್ಕೊಂಡು ಬರಬೇಕು. ಅವ್ರು ಕೇಳ್ತಾರೆ ಯಾರು ಮಾಡಿದ್ದು ಅದು ಹೇಳಂಗಿಲ್ಲ, ಕ್ಷಮಿಸ್ಬಿಡಿ, ಪರ್ಮಿಷನ್ ಇಲ್ಲ ಅದಕ್ಕೆ ಹೇಳೋದಕ್ಕೆ. ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ, ಆ ಥರ ಹೇಳಂಗಿಲ್ಲ. ಹೇಳಿದ್ರೆ ದೊಡ್ಡ ಯುದ್ಧಗಳಾಗ್ಬಿಡ್ತಾವೆ ಆಮೇಲೆ. ಈಗ ನೀವು ಒಂದು ಸರಿ ಬಂದು ಅಲ್ಲಿ ಹೋಗಿ ನೀವೇನೋ ಪೂಜೆನೋ ಅದೇನೋ ಸೊಲ್ಯೂಷನ್ ಕೊಟ್ಟಂದ್ರೆ ಅವ್ರು ಮತ್ತೆ ಮಾಡಿಸ್ಬೋದಾ? ಅಂದರೆ ಮತ್ತೆ ಅವರು ಮೇಲೆ ಅಪ್ಲೈ ಖಂಡಿತವಾಗ್ಲೂ ಮಾಡ್ತಾರೆ. ಅದಕ್ಕೆ ನಾವು ಏನು ಮಾಡ್ತೀವಿ, ನಾವು ಹೋಗಿ ಏನು ಮಾಡಿರ್ತೀವಲ್ಲ ಕೆಲಸ, ಅಲ್ಲಿ ಅವ್ರಿಗೆ ಕೆಲವೊಂದು ಫಾಲೋ ಮಾಡೋಕ್ಕೆ ಹೇಳಿರ್ತೀವಿ, ಅದನ್ನು ಅವ್ರು ಕಟ್ನಿಟ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆಲ್ಲ ಯಾರಿಗೋ ಒಬ್ರಿಗೇನೋ ಕಾಯಿಲೆ ಇರುತ್ತೆ, ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊತಾರೆ. ಟ್ರೀಟ್ಮೆಂಟ್ ತೊಗೊಂಡಾಗ ಏನೋ ಒಂದು ಸರ್ಜರಿ ಮಾಡಬೇಕು, ಏನೋ ಒಂದು ಮಾಡಬೇಕಂತ ಹೇಳ್ತಾರೆ. ಆ ಸರ್ಜರಿ ಎಲ್ಲ ಮಾಡ್ತಾರೆ. ಎಲ್ಲ ಮಾಡಾದ್ಮೇಲೆ ಹೊಲಿಗೆ ಹಾಕ್ತಾರೆ, ಸುಮ್ಮನೆ ಕಳಿಸ್ಬಿಡಲ್ಲ ಹಂಗೇ. ಅದಕ್ಕೆ ಏನೋ ಒಂದು ಅದನ್ನೆಲ್ಲ ಮತ್ತೆ ರಿಕವರಿ ಆಗೋದಕ್ಕೆ ಕೆಲವೊಂದು ಕೊಡ್ತಾರೆ ಅವರು, ಟ್ಯಾಬ್ಲೆಟ್ಸ್ ಆಗಲಿ, ಆಯಿಂಟ್ಮೆಂಟ್ ಆಗಲಿ, ಸಿರಪ್ಪು, ಈ ಥರ ಒಂದು ಕೆಲವೊಂದು ಐಟಮ್ಸ್ನ ಕೊಟ್ಟು ಇದನ್ನು ಈ ಥರ ಫಾಲೋ ಮಾಡಿ, ಬೆಳಗ್ಗೆ ಊಟ ಆದಮೇಲೆ ತಿನ್ನಿ, ಊಟಕ್ಕೆ ಮುಂಚೆ ತಿನ್ನಿ, ಮಲಗೋಕ್ಕೆ ಮುಂಚೆ ತಿನ್ನಿ, ಎದ್ಮೇಲೆ ತಿನ್ನಿ, ಬಿದ್ಮೇಲೆ ತಿನ್ನಿ ಅಂತೆಲ್ಲ ಹೇಳಿ ಕಳಿಸ್ತಾರಲ್ಲ ಅವರು. ಅದನ್ನೆಲ್ಲ ಅವ್ರು ಫಾಲೋ ಮಾಡಬೇಕು. ಅದು ಮಾಡಿದ್ರೇ ಅದು ರಿಕವರಿ ಆಗೋದು ಅಲ್ವಾ? ಆಪ್ರೇಷನ್ ಆಯಿತು, ಹೊಲಿಗೆ ಹಾಕಿದ್ರು ಮುಗಿದೋಯ್ತು ಅಂತ ಒಂದು ಸುಮ್ಮನೆ ಇದ್ದರೆ ಅದು ಆಗುತ್ತೆ, ಅಲ್ಲಿ ಇನ್ನೊಂದೇನೋ ಆಗುತ್ತೆ ಡ್ಯಾಮೇಜ್. ಸೊ ಆ ಥರ ಅದನ್ನು ಫಾಲೋ ಮಾಡಿದ್ರೇ ಆಗೋದು. ಅದೇ ರೀತಿ ನಾವು ಹೋಗಿ ಏನು ಕ್ಲಿಯರೆನ್ಸ್ ಮಾಡಿ ಬಂದಿರ್ತೀವಿ, ಕ್ಲಿಯರೆನ್ಸ್ ಮಾಡಾದ್ಮೇಲೆ
ಒಂದಷ್ಟು ಕೋರ್ಸ್ ಅಂತ ಕೊಟ್ಟಿರ್ತೀವಿ, 21 ಡೇಸ್ 41 ಡೇಸ್. ಅದನ್ನು ಅವ್ರು ಫಾಲೋ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿರ್ತೀವಿ. ಅದನ್ನು ಕರೆಕ್ಟಾಗಿ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಅವ್ನು ಏನೇ ಮಾಡಿದ್ರು ಅಲ್ಲಿಗೆ ಅಪ್ಲೈ ಆಗಲ್ಲ. ಅರ್ಥ ಆಗ್ತಿದೆಯಾ? ಇಲ್ಲಿ ಇದರಲ್ಲೇ ಕೇರ್ಲೆಸ್ಗಳು ಮಾಡಿಕೊಂಡು ಎಡವಟ್ಟು ಮಾಡಿಕೊಂಡು ಮತ್ತೆ ಫೋನ್ ಮಾಡ್ತಾರೆ. ಅದು ನಾವು ಏನು ಹೇಳೋಣ ಅಂಥವ್ರಿಗೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಒಬ್ಬೊಬ್ಬರು ಫುಲ್ ರೈಸ್ ಆಗ್ಬಿಡ್ತಾರೆ, ಸಾರ್ ದುಡ್ಡು ಇಸ್ಕೊಂಡ್ರೆ ಏನೂ ಮಾಡಿಲ್ಲ ಅಂತಾರೆ. ಇವಾಗ ನಾನು ಹೇಳಿದ್ದು ನೀನು ಮಾಡ್ದೇನಯ್ಯ ಅಂತ ಕೇಳಬೇಕಲ್ಲಿ. ಹೇಳೋಕ್ಕೂ ಆಗಲ್ಲ, ಹಂಗೆ ಏನು ಮಾಡ್ತೀರಾ? ಆಯ್ತು ಬಿಡಪ್ಪ, ಏನೋ ನೋಡಿ ಮಾಡ್ತೀನಿ ಅಂತ ಮಾಡಬೇಕಾಗುತ್ತೆ. ಮತ್ತು ನಾನೊಂದು ಮಲಯಾಳಂ ಸಿನಿಮಾ ನೋಡಿದೆ ಇತ್ತೀಚೆಗೆ, ಇದೇ ಥರದ್ದು ಒಬ್ಬರು ಗೋಸ್ಟ್ ಹಂಟರು ಅಥವಾ ಅವರು ಏನಂತ ಕರಿಬೇಕು, ಅವರು ಮಾಟ ಮಂತ್ರ ಮಂತ್ರವಾದಿ ಥರದ್ದು. ಅವರು ಈ ಸಮುದ್ರ ಇರುತ್ತಲ್ಲ, ಸಮುದ್ರಕ್ಕೆ ಒಂದು ಬಾಟ್ಲು ಒಳಗಡೆ ಒಂದು ಸೋಲನ್ನ ತುಂಬಿ ಸಮುದ್ರದ ಒಳಗೆ ಹಾಕ್ತಾರೆ. ಆಮೇಲೆ ಇನ್ನೊಂದು ಕಡೆ ಎಲ್ಲೋ ಕಾಡಲ್ಲಿ ಹೋಗಿ ಏನೋ ಕಟ್ಬಿಟ್ಟು ಬರ್ತಾರೆ, ಸಮಥಿಂಗ್ ಏನೋ ಆ ಥರ. ಆಮೇಲೆ ನಾನು ಕೇರಳಲ್ಲಿ ಒಂದು ಟೆಂಪಲ್ ವಿಸಿಟ್ ಮಾಡಿದ್ದೆ ಸರ್, ಚೋಟಾನಿಕರ್ ಅಂತ. ಭಗವತಿ ದೇವಸ್ಥಾನಕ್ಕೆ ಹೋದಾಗೂ ಅಲ್ಲಿ ಒಂದು ರಾಗಿ ಮರಕ್ಕೆ ಅನ್ಸುತ್ತೆ, ಆಲದ ಮರಕ್ಕೂ ರಾಗಿ ಮರಕ್ಕೂ ಈ ಬೊಂಬೆಗಳನ್ನ ಕಟ್ತಾರೆ ಮತ್ತು ಕೆಲವು ಮೊಳೆ ಹೊಡಿತಾರೆ. ಇದೆಲ್ಲ ಏನಿದು? ಇದು ಏನಾಗುತ್ತೆ, ಇಲ್ಲಿ 2 ಥರದ್ದಿದೆ. ಒಂದು, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮಂಥವ್ರು ಯಾವುದೋ ಒಂದು ಕೇಸಸ್ ಬರುತ್ತೆ, ಏನೋ ತೊಂದರೆ ಇರೋರಿಗೆಲ್ಲ ಮನೆಗೆ ಹೋಗ್ತೀವಿ, ಏನೋ ಮಾಡಿರ್ತೀವಿ, ಎಲ್ಲ ತೆಗೆದಿರ್ತೀವಿ, ಕ್ಲಿಯರ್ ಮಾಡಿರ್ತೀವಿ. ಅಂತಹ ಒಂದು ಏನು ಕ್ಲಿಯರ್ ಮಾಡಿರೋದನ್ನು ನಾನು ಇಟ್ಕೊಳ್ಳೋಕ್ಕಾಗಲ್ಲ, ಎಲ್ಲಿಟ್ಕೊಳ್ಳಿ? ಸೊ ಅಂಥದ್ದನ್ನು ಏನು ಮಾಡ್ತಾರೆ, ಜಾಗ ಇಲ್ಲದೆ ಇದ್ದಾಗ, ಇಟ್ಕೊಳ್ಳೋಕ್ಕಾಗದೇ ಇದ್ದಾಗ, ಇಲ್ಲ ಒಳ್ಳೆ ನಮ್ಮ ಬ್ಯಾಕ್ ಬೋನಲ್ಲಿರುವಂಥವ್ರು ನಮಗೆ ಗೈಡ್ಲೈನ್ಸಲ್ಲಿ ಸಿಗ್ತಾ ಇಲ್ಲ, ನಮಗೆ ಕನೆಕ್ಷನ್ನು ಅಂದಾಗ ಇಂತಹ ಹಿಡಿದಿರ್ತೀವಿ, ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಒಪ್ಪಿಸ್ಬಿಟ್ಟು, ಭಗವತಿ ಟೆಂಪಲಲ್ಲಿ ಅಲ್ಲಿ ಅಮ್ಮನವ್ರಿಗೆ ಒಪ್ಪಿಸ್ಬಿಟ್ಟು ಅಲ್ಲಿ ಹೊಡೆದಾಕ್ಬಿಟ್ಟು ಬರ್ತೀವಿ. ಚೊಟಾನಿಕೆರಾಗಿ ಹೋಗ್ತೀವಿ, ಅಲ್ಲಿ ಅವ್ರಿಗೆ ಒಪ್ಪಿಸ್ಬಿಟ್ಟು ಅಲ್ಲಿ ಕಟ್ಟಾಕ್ಬಿಟ್ಟು ಅವ್ರ ಅಂಡರಲ್ಲಿ ಬಿಟ್ಟು ಬಂದ್ಬಿಡ್ತೀವಿ. ಸೊ ಆ ಥರ ಬಿಟ್ಟಿರೋದು, ಆ ಥರ ಹೊಡೆದಿರೋದು ಆ ಮರಗಳಲ್ಲಿ, ಆ ಬೊಂಬೆಗಳು, ಮಳೆಗಳು, ಈ ಥರ ಅದು ಇರೋವಂಥದ್ದು. ಆಮೇಲೆ ಅಲ್ಲಿ ಹೋಗಿರೋರು, ಅಲ್ಲಿ ಬಿಡಿಸಿ ಅಲ್ಲಿ ಕಟ್ಟಾಕಿರೋರು, ಕೆಲವ್ರಿಗೆ ಆಜ್ಞೆ ಆಗುತ್ತೆ ಅಲ್ಲಿ ಹೋದವ್ರಿಗೆ 3 ಸರಿ ಇಳಿ ತೆಗೆದು ಇಲ್ಲ ಪೂರ್ತಿ ಮೈಗೆ ಉಜ್ಜಿ ಆ ಬೊಂಬೆನ ಆಲ್ರೆಡಿ ಮಂತ್ರಿಸಿ ಕೊಟ್ಟಿರ್ತಾರೆ, ಅದನ್ನು ಪೂರ್ತಿ ಉಜ್ಜಿಸ್ಬಿಟ್ಟು ಏನು ಮಾಡ್ತಾರೆ, ಎತ್ಕೊಂಡಾಗ ಅಲ್ಲಿ ಬೊಂಬೆನ ಇಟ್ಬಿಟ್ಟು ಮಳೆ ಹೊಡೆಸ್ಬಿಡ್ತಾರೆ. ಆ ಪೂರ್ತಿ ಇಳಿದು ಬಿಡುತ್ತೆ, ಅಲ್ಲಿರೋ ಎನರ್ಜಿ, ಏನು ನೆಗೆಟಿವ್ ಎನರ್ಜಿ ಆ ಬೊಂಬೆಯಲ್ಲಿ ಇಳಿಸಿ ಹೊಡೆದು ಬಿಡ್ತಾರೆ. ಸೊ ಅಲ್ಲಿಗೆ ಅದು ಲಾಕ್ ಆಗೋಗುತ್ತೆ. ಸೊ ಈ ಥರ ಮಾಡ್ತಾರೆ. ಮತ್ತು ಆ ಬೊಂಬೆ ಮೊಳೆಗಳ ತೆಗೆದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ? ಆಬ್ವಿಯಸ್ಲಿ ಬಂದೇ ಬರುತ್ತೆ. ಓ, ಆ ಥರ. ಮತ್ತು ಈ 3 ದಾರಿ ಸೇರೋ ಜಾಗದಲ್ಲಿ ಕೆಲವೊಂದು ಸಾರಿ ಇದೇನೇನೋ ನಿಂಬೆಹಣ್ಣುಗಳು ಮಂತ್ರಿಸಿಟ್ಟಿರ್ತಾರೆ, ಅಥವಾ ಕೆಲವು ಮಡಿಕೆಗಳಿಟ್ಟಿರ್ತಾರೆ, ಈ ದೃಷ್ಟಿ ತೆಗೆದೆಲ್ಲ ಏನೇನೋ ಹಾಕಿರ್ತಾರಲ್ಲ, ಯಾರಾದರೂ ಅಪ್ಪಿ ದಾಟಿದಾಗ ಏನಾಗುತ್ತೆ ಅವಾಗ ಅವ್ರಿಗೆ? ದಾಟೋರಿಗೆ ತೊಂದರೆ ಆಗುತ್ತಾ? ಅಲ್ಲಿರೋ ಪ್ರಭಾವ, ಏನು ಪ್ರಭಾವ ಇರುತ್ತೋ ಆ ಪ್ರಭಾವ ಇವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಅಂದರೆ ಇವ್ರು ಏನಕ್ಕೋಸ್ಕರ ಮಾಡಿಸಿದ್ರು ಅದು. ಇವಾಗ ಅಲ್ಲಿ 3 ದಾರಿಯಲ್ಲಿ ನಮಗೆ ಕೆಲವರು ರೇರ್ ಕೇಸಲ್ಲಿ ಮಾಟ ಮಾಡಿ ಹಾಕಿರ್ತಾರೆ, ಅಂದರೆ ಇಂಟೆನ್ಷನಲಿ. ಇಂಥವ್ರಿಗೆ ಅಂದರೆ ಕೆಲವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ಇವಾಗ ನನಗೆ ನಿಮ್ಮ ಮನೆ ಒಳಗಡೆ ಆ್ಯಕ್ಸೆಸ್ ನನಗಿಲ್ಲ, ಅರ್ಥ ಆಗ್ತಿದೆಯಾ? ನಾನೊಬ್ಬ ಮಂತ್ರವಾದಿ, ಒಬ್ಬ ದೊಡ್ಡ ತಾಂತ್ರಿಕ, ನಿಮ್ಮ ಮನೆಗೆ ನನಗೆ ಆ್ಯಕ್ಸೆಸ್ ಇಲ್ಲ. ಏನು ಮಾಡಬಹುದು ನಾನು? ನೀವು ಬರೋ ದಾರಿ ನೋಡ್ತೀನಿ, ನೀವು ಡೈಲಿ ಯಾವ ರೋಡಿಗೆ ಹೋಗ್ತೀರಾ, ಯಾವ ರೋಡಿಗೆ ಬರ್ತೀರಾ, ಈ ಥರ ನೋಡ್ಕೊತೀನಿ. ಈ ಥರ ನೋಡಿಕೊಂಡು ಆ ಥರ ಕೆಲವೊಂದಿದೆ, ಅವೆಲ್ಲ ಓಪನ್ ಆಗಿ ಹೇಳೋಕ್ಕಾಗಲ್ಲ. ಆ ಥರ ಮಾಡಿ ಆ ದಾರಿಗಳಲ್ಲಿ ಹಾಕಿರ್ತಾರೆ ಇದ್ದರಿದ್ರೆ ನನ್ನ ಮಕ್ಕಳು. ಅದನ್ನು ಯಾರ ಹೆಸರಿಗೆ ಹಾಕಿ, ಅದು ಪರ್ಟಿಕ್ಯುಲರಾಗಿ ನಿಮ್ಮ ಹೆಸರಿಗೆ ಹಾಕಿದರೆ ನಿಮ್ಮ ಹೆಸರಿಗೆ ಆಗುತ್ತೆ. ಅದು ಜನ್ರಲಾಗಿ ಮಾಡಿ ಹಾಕ್ಬಿಟ್ಟಿದ್ರೆ ಅದು ಎಲ್ಲರಿಗೂ ಅಪ್ಲೈ ಆಗೋಗುತ್ತೆ. ಯಾರು ಫಸ್ಟು ದಾಟ್ತಾರೋ ಅವ್ರಿಗೆ ಅಪ್ಲೈ ಆಗೋಗುತ್ತದು. ಆ ಥರನೂ ಮಾಡ್ತಾರೆ ಕೆಲವರು. ಇನ್ನು ಕೆಲವರು ಆಗಿರೋ ದರಿದ್ರನ ಇಳಿಸಿ ಎತ್ಕೊಂಡು 3 ದಾರಿಲಿ ಹಾಕಿರ್ತಾರೆ. ಅವ್ರ ದರಿದ್ರನ ಇಳಿಸಿ ಅವರೇ ಹಾಕಿರ್ತಾರೆ 3 ದಾರಿಲಿ. ಅಂಥದನ್ನು ದಾಟಿದ್ರೆ ಆ ದರಿದ್ರ ನಮಗೆ ಬಂದು ಅಂಟ್ಕೊಳ್ಳುತ್ತೆ. ಈ ಥರ ಆಗಿ ಅಂಟ್ಕೊಳ್ಳೋವಂತಹ ಚಾನ್ಸಸ್ ಇರುತ್ತೆ. ಅಲ್ಲಿ ಏನು ಇಂಟೆನ್ಷನ್ ಇರುತ್ತೋ, ಏನಲ್ಲಿ ಇಂಟೆನ್ಸಾಗಿ ಮಾಡಿರ್ತಾರೋ ಅದು ನಮ್ಮ ಮೇಲೆ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ಹುಷಾರಾಗಿ, ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ, ಒನ್ ಡೇ ಆಫ್ಟರ್ ಬ್ಯಾಕ್, ಸ್ವಲ್ಪ ಹುಷಾರಾಗಿ ದಾರಿಗಳಲ್ಲಿ ನೋಡಿಕೊಂಡು, ನೆಲ ನೋಡಿಕೊಂಡು ಹೋಗಿ, ಮೊಬೈಲ್ ನೋಡ್ಕೊಂಡು ಹೋಗಬೇಡಿ, ನೆಲ ನೋಡಿಕೊಂಡು ಓಡಾಡಿ. ಈ ಪಾಡ್ಕಾಸ್ಟ್ ಯಾವುದೇ ತರಹದ ಒಂದು ನಿಮ್ಮ ತಲೆಯಲ್ಲಿ ಮೂಢನಂಬಿಕೆಗಳು ಅಥವಾ ಈ ಥರದ ಆಚರಣೆಗಳೆಲ್ಲ ನಿಮ್ಮ ತಲೆಯಲ್ಲಿ ತುಂಬತಕ್ಕಂಥ ಕಾರ್ಯಕ್ರಮ ಖಂಡಿತ ಅಲ್ಲ. ಬೇಸಿಕಲಿ ಈ ಪಾಡ್ಕಾಸ್ಟಲ್ಲಿ ನಾವು ಕೆಲವೊಂದು ವಿಚಾರಗಳು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಇದೆಲ್ಲ ಸೊಸೈಟಿಯಲ್ಲಿ ಇರ್ತಕ್ಕಂಥದ್ದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಕೆಲವರು ಗೊತ್ತಿದ್ದೂ ಇಲ್ಲ ಅಂತ ಮೇಲ್ ವಾದಿಸ್ತಕ್ಕಂಥದ್ದು. ಈಗ ಹೊರಗಡೆ ದೆವ್ವಭೂತ ಇಲ್ಲ, ಅದಿಲ್ಲ ಇದಿಲ್ಲ ಅಂತಾರೆ, ಮನೆಗಳಲ್ಲಿ ಹೋಗಿ ಅವರೇ ಗಂಟೆಗಳು ಕೂತ್ಕೊಂಡು ಪೂಜೆ ಮಾಡ್ತಾರೆ, ಮೇಲ್ ಮಾತಾಡ್ತಾರೆ, ಆಯ್ತಾ? ಈಗೋ ಅದೇನೋ ಒಂಥರ ಅದು ಗೊತ್ತು ಅವ್ರಿಗೆ. ಬಟ್ ಫುಲ್ ಅಫ್ಕೋರ್ಸ್ ಸೈನ್ಸ್, ಡೆಫಿನೆಟ್ಲಿ ಸೈನ್ಸ್ ನಂಬ್ತೀವಿ ನಾವು, ಸೈನ್ಸ್ ಸ್ಟೂಡೆಂಟ್ಸ್ ನಾವು. ಬಟ್ ವಿಜ್ಞಾನಕ್ಕೂ ನಿಲುಕದ್ದು ಅಥವಾ ಈವನ್ ಬಿಯಾಂಡ್ ಸೈನ್ಸ್ ಏನೋ ಕೆಲವೊಂದಿದೆ ಅಂಥ ವಿಚಾರಗಳನ್ನ ಇವತ್ತು ನಾವು ಪಾಡ್ಕಾಸ್ಟಲ್ಲಿ ಮಾತಾಡಿದ್ವಿ. ಆ್ಯಂಡ್
ತುಂಬ ಬ್ಯುಸಿ ಇದ್ದರೆ ನೀವು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನಿಜವಾಗ್ಲೂ ಬಂದಿದ್ದಕ್ಕೆ ಆ್ಯಂಡ್ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ, ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಾವು ಕರೆದಿದ್ದಕ್ಕೆ ಬಂದು ಒಂದಷ್ಟು ವಿಷಯಗಳು ಜನಗಳಿಗೂ ಗೊತ್ತಾಗೋ ಥರ ಆಯಿತು. ಇದರಲ್ಲಿ ಹೇಳಿರೋದು ನನಗೇನು, ನಾನು ಎಲ್ಲಿವರೆಗೂ ತಿಳ್ಕೊಂಡಿದ್ದೀನಿ ಅದನ್ನು ಹೇಳಿರೋದು. ನಾನೇನು ಮೇಧಾವಿ ಅಲ್ಲ, ನಾನು ನಿಮ್ಮ ಥರನೇ. ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಹೊಟ್ಟೆಗೆ ಹಾಕ್ಕೊಳ್ಳಿ, ಏನಂತೀರ? ಇಲ್ಲಿ ಯಾರು ಮೇಧಾವಿ ಇಲ್ಲ. ನಮ್ಮ ಎಕ್ಸ್ಪೀರಿಯೆನ್ಸ್ ಮುಖಾಂತರ ಏನು ಅದನ್ನು ನಾವು ಪಡ್ಕೊಂಡಿರ್ತೀವಿ, ಅದನ್ನು ತಿಳ್ಕೊಂಡಿರ್ತೀವಿ, ಅದನ್ನು ಮಾತ್ರ ಹಾಕಿದ್ದೀವಿ. ಇದೆಲ್ಲ ಗೊತ್ತಿರೋ ವಿಚಾರಗಳೇ ನಾವು ಇವತ್ತು ಮಾತಾಡಿರುವಂತಹ ಒಂದಷ್ಟು ವಿಷಯಗಳು, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರಗಳು. ಇದೇನು ಆಳವಾಗೇನು ನಾವು ಗೊತ್ತಿಲ್ಲದಿರುವಂತಹ ಬೇರೆ ಪ್ರಪಂಚದೇನು ಮಾತಾಡಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಇದು ಅಲ್ವಾ? ದಿನನಿತ್ಯ ನಡೆಯುವಂತಹ ವಿಷಯಗಳನ್ನ ಸ್ವಲ್ಪ ನಾವು ಒಂದು ಸಣ್ಣ ಚರ್ಚೆ ಮಾಡಿದ್ದೀವಿ ಅಷ್ಟೇ, ಇಬ್ಬರು ಕೂತು. ನಿಮ್ಗೆ ಇಷ್ಟ ಆಗ್ಬೋದು, ಇದರಿಂದ ನಿಮಗೂ ಕೆಲವೊಂದು ವಿಚಾರಗಳು ತಿಳ್ಕೋಬಹುದು. ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದೆಲ್ಲ ನಿಮಗೆ ಬಿಟ್ಟಿದ್ದು ಅಷ್ಟೇ. ಥ್ಯಾಂಕ್ ಯು.